ಹಾಯ್ ಫ್ರೆಂಡ್ಸ್, ನೋಡ್ರಿಲ್ಲೇ ನಾ ತಗೊಂಡು ಬಂದಿದ್ದು ನಾರಿಯಲ್ ಪಾನಿಯನ್ನು ಇವರೇ ಸೇವನೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವರೇ ತೊಗೊಂಡು ಬಂದಿದ್ದಾರೆ ನಿನ್ನೆ ಡಿಮಾರ್ಟ್ದಲ್ಲಿ. ನಾನು ನಂದೆ ಹೀಗೆ ಕುಡಿಬಾರ್ದು ಹಂಗೆ ಅಂತಂದಿದ್ದಕ್ಕೆ ನಾ ತಂದಿದ್ದು ನನಗೆ ಕುಡಿಯೋಕ್ಕಾಗಲ್ಲ ಅಂತಂದು ಜಗಳ ಮಾಡ್ತಾ ಇದ್ದಾರೆ. ಇವ್ರ ಜಗಳ ಎಷ್ಟಂತಂದು ಕೇಳ್ರಿ ನೀವು. ಎಷ್ಟರ ಮಟ್ಟಿಗೆ ಜಗಳ ಮಾಡ್ಬೇಕಂತ ವಿಚಾರ ಮಾಡ್ರೆ ಕೇಳ್ರಿ, ನೀವೇ ಕೇಳ್ರಿ. ಈಗ ಏನು ಮಾಡೋದಂದರೆ, ಈಗ ಉತ್ತಪ್ಪಂ ಮಾಡಾಕತ್ತಾರ. ಉತ್ತಪ್ಪಂ ಅಂದರೆ ಇದು ಅಕ್ಕಿ ಹಿಟ್ಟನ್ನು, ಅಕ್ಕಿ ಉದ್ದಿನಬೇಳೆಯನ್ನು ಅದನ್ನು ಗ್ರೈಂಡರ್ನಲ್ಲಿ ಹಾಕಿಟ್ಟಿದ್ದಾರೆ. ಅದಕ್ಕೆ ಇದನ್ನು ಟಮಾಟಿ ಹಣ್ಣು, ಮೆಣಸಿನ್ಕಾಯಿ, ಈರುಳ್ಳಿಯನ್ನು ಮತ್ತು ಧನಿಯಾ, ಕೊತ್ತಂಬರಿಯನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿದ ಮೇಲೆ ಉಸ್ಮೆ ಛೋಟ ಸ ಬನ್ನಕ್ಕೆ ಬೇಗನ ನಾನು ಆಮೇಲೆ ಏನು ಮಾಡೋದಂದರೆ, ಮೊದಲು ಯಾವಾಗಲೂ ದೋಸೆ ಮಾಡಬೇಕಂದ್ರೆ ಯಾವಾಗಲೂ ಒಂದು ಪುಟ್ಟದು ಇದನ್ನು ಹಾಕಿ ತೆಗೆದು ಒಗಿಬೇಕು. ಏಕೆಂದರೆ ಅದರಲ್ಲಿ ಏನೋ ತೆವೆದಲ್ಲಿ ಏನೋ ಹಿಂದಿನ ಪದ್ಧತಿ ಪ್ರಕಾರ ಅದರಲ್ಲಿ ಏನೋ ದೆವ್ವ ಇರುತ್ತೆ. ದೆವ್ವದ್ದು ಮಗೆ ಎಲ್ಲ ನೆದರು ತೆಗೆದು ಒಗಿಬೇಕಂತಂದು ಪುಟ್ಟ ಆಕಾರದಲ್ಲಿ ದೋಸೆಯನ್ನು ಹಾಕಿ ಒಗೆಯಬೇಕು. ಅದರ ಸಂಬಂಧ ಈಗ ಅದನ್ನು ತೆಗೆದು ಹೋಗಿತ್ತು. ಅದನ್ನು ತೆಗೆದೋಗಿದ್ದು ಇದನ್ನು ಉತ್ತಪ್ಪಮ್ಮ ಮಾಡ್ತಾರೆ. ಈಗ ನೋಡ್ರಿ ಇದನ್ನು ಹೆಂಗೆ ಮಾಡ್ತಾರಂತ. ನನ್ನ ಧ್ವನಿ ಹೀಗೆ ಏಕೆ ಆಗಿದೆ ಅಂದರೆ, ತುಪ್ಪ ಜಾಸ್ತಿ ತಿಂದಿರಬೇಕು ಅನ್ನಿಸ್ತಾ ಇರ್ಬೋದು ನಿಮಗೆ. ತುಪ್ಪ ತಿಂದಿರಬಹುದು, ಆದರೆ ಗೊತ್ತಿಲ್ಲ. ಏಕೆಂದರೆ ಮನೆಯಲ್ಲಿರೋ ಕೊಪ್ಪೆ ಏನೇನೋ ತಿನ್ನುತ್ತೆ ಅನ್ನೋದು ಅಡುಗೆ ಮನೆಗೆ ಹೊಕ್ಕೊಂಡ್ಮ್ಯಾಗೆ ಏನು ತಿಂತೈತೆ, ಎಷ್ಟು ನೀರು ಕುಡಿತೈತೆ ಅಂತಂದು ಆಳವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತಂದು ನಮ್ಮ ಮಾಮಾರು ಹೇಳ್ತಿದ್ರು, ನಮ್ಮ ಮನೆಯವ್ರ ತಂದೆ. ಅದಕ್ಕೋಸ್ಕರ ನಾನು ತುಪ್ಪ ತಿಂದಿಲ್ಲ. ನೆಗಡೆ ಜೋರಾಗಿದೆ, ಬಹಳ ಜೋರ. ಎಲ್ಲರೂ ಇವತ್ತು ಲೈವಲ್ಲಿ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡ್ತಾಯಿದ್ರು ಎಷ್ಟು ದಿನ ನೆಗಡೆ ಆಗುತ್ತೆ ಅಂತಂದು. ನೆಗಡೆ ಎಷ್ಟು ದಿನ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನಿನ್ನೆ ಒಂದು ಡೋಲು ತೊಗೊಂಡಿದ್ದೀನಿ, ಮತ್ತು ಈಗ ಒಳ್ಳಿ ನಾನು ಸೋಮುನು ತೊಗೊಂಡೆ. ಯಾಕಂದರೆ ಬೆನ್ನು ಭಾಳ ನುಸ್ತಾ ಇದೆ. ಅದರ ಸಂಬಂಧ ಈಗ ನೋಡಿ ಇವರು ನನಗೆ ಇವತ್ತು ಅಡುಗೆನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವರೇ ಮಾಡಿ ತಿನ್ನಿಸ್ತಾ ಇದ್ದಾರೆ. ಯಾಕಂದರೆ ಮೈಯಲ್ಲಿ ಹುಷಾರೇ ಇಲ್ಲ ನನಗೆ. ಈಗ ನೋಡಿ ನಮ್ಮ ಮನೆಯವರು ಏನು ಮಾಡ್ತಿದ್ದಾರೆ ಅಂದರೆ, ದೋಸೆ ಮಾಡ್ತಾರೆ. ಉತ್ತಪ್ಪಂ ಹೇಗೆ ಅಂದರೆ, ಈಗ ಹಾಕ್ರಿ ಅದನ್ನು. ಹ್ಞೂ ಈಗ ಅದನ್ನು ನೋಡಿ ಇಲ್ಲೇ ಹಾಕಿದ್ರು. ಹೇಗೆ ಹಾಕ್ತಾ ಇದ್ದಾರೆ ನೋಡಿ. ನೀವು ನೋಡಿ, ನನಗಾದ್ರೂ ಬರಲ್ಲ, ನೀವಾದರೂ ಕಲ್ಕೊಂಡ್ರೆ ಮ್ಯಾಗ ಅದೊಂದು ಮೈ ಮ್ಯಾಗ ಅಂತಂದು ಅದಕ್ಕೆ ನಾನು ಕಲ್ಕೊಳ್ಳಲ್ಲ. ಈಗ ಏನಾದ್ರು ಕೆಲಸ ಮಾಡೋಕೆ ಬರ್ತೈತಂದ್ರೆ ಎಲ್ಲರೂ ಕೈ ಬಿಟ್ಟು ಬಿಡ್ತಾರೆ. ಅವಳೇ ಇವಳು ಕೆಲಸ ಮಾಡ್ಕೊತಾಳೆ, ಇವಳ ಮೇಲೆ ಬಿಟ್ಬಿಡೆ ಅಂತಂದು. ಅದಕ್ಕೆ ನಮ್ಗೆ ಮೊದಲೇ ಹೇಳ್ಬಿಡೋದು, ನಮ್ಗೆ ಆ ಕೆಲಸ ಬರಲ್ಲ ಅಂತಂದು. ಅದಕ್ಕೆ ಆ ಕೆಲಸ ಬರಲ್ಲ ಅಂತ. ಇದೇನದು ಪನ್ನೀರ್ ಹಾಕಾಕ್ತಿದ್ದಾರೆ. ಅಂದರೆ ಪನ್ನೀರ್ ಉತ್ತಪ್ಪಂ ಅಂತಂದು ಮ್ಯಾಗೆ ಪನ್ನೀರನ್ನು ಹಾಕ್ತಾ ಇದ್ದಾರೆ. ಡಿಮಾರ್ಟ್ನಲ್ಲಿ ತೊಗೊಂಡು ಬಂದಿದ್ದು. ಇದು ಆಕಳದ ಪನ್ನೀರು, ಎಮ್ಮಿದಲ್ಲಿ ಆಕಳ ಅಂತಾರೆ. ಎಮ್ಮೆ ಹಾಲು ಕೊಡ್ತೈತೆ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ನಾನು ಎಮ್ಮೆ, ಕರ, ಆಕಳ ಅಂದರೆ ಅದಿಷ್ಟೇ ಗೊತ್ತು ನನಗೆ. ಅದೇನೇನೋ ಅಂತಾರಲ್ಲ, ಎಷ್ಟು ಜಾಸ್ತಿ ಇರ್ತವೆ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಇದು ಎಲ್ಲೋ ಇತ್ತಲ್ಲ, ಅದಕ್ಕೆ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದು ಆಕಳದ್ದು ಇರ್ಬೋದು ಅಂತಂದು. ಯಾಕಂದರೆ ಆಕಳದ್ದು ಹಾಲು ತಳ್ಳಗೆ ಇರ್ತಲ್ಲ, ಅದ್ರ ಟೇಸ್ಟು ಅದ್ರ ಬರ್ತಾ ಇದೆ. ಅದರಲ್ಲಿ ನೀರಿಗತೆನೂ ಕಾಣುತ್ತೆ ಆಕಳದ ಹಾಲು. ಅದ್ರ ಶ್ರೇಷ್ಠವಾಗಿ ನಾನು ಹೇಳ್ತಾ ಇದ್ದೀನಿ ಇದು ಪನ್ನೀರು ಆಕಳದ್ದೇ ಇರ್ಬೋದು ಅಂತಂದು. ಅದಕ್ಕೆ ವಿಚಾರ ಮಾಡಿ ಹೇಳಿದ್ದೇನೆ. ಇದರಲ್ಲಿ ನಂದು ಏನಾದ್ರು ತಪ್ಪಿದ್ರೆ ಐ ಡೋಂಟ್ ನೋ, ವಾಟ್ ಎವರ್ ವಾಂಟ್ ಟು ಡೂ ಮ್ಯಾನ್ ಅನ್ನೋದು. ಮತ್ತೇನು ಮಾಡೋದು. ಈಗ ನೋಡಿ ದೋಸೆ ಒಳಗಡೆನೂ ಹಾಕಿದ್ದಾರಂತೆ ಪನ್ನೀರು. ಈಗ ನೋಡಿ ನಿಮಗೆ ಒರಿಜಿನಲ್ ಆಗಿ ದೋಸೆಯನ್ನು ಹೇಗೆ ಮಾಡುತ್ತಾರೆ ಅಂತಂದು ನಿಮಗೆಲ್ಲನೂ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಧ್ವನಿಯ ಮೇಲೆ ಹೋಗಬೇಡಿ. ಇದೇನು ಗಂಡು ಮಕ್ಕಳ ಧ್ವನಿ ಆಗದಂಗೆ ಆಗಿದೆ ಅಂತಂದು ಮತ್ತು ಅದಕ್ಕೂ ಕಮೆಂಟ್ಸ್ ಇಲ್ಲ. ನನ್ನ ಧ್ವನಿ ಎಷ್ಟು ಮಧುರವಾಗಿ ಇದೆ, ಮಧುರ ಮಂಜುಳ ಗಾನವಾಗಿ ನನ್ನ ಧ್ವನಿ ಇದೆ. ಆದರೆ ನೆಗಡೆ ಆಗಿದ್ದಕ್ಕೆ ಧ್ವನಿಯನ್ನು ಅದೇನೋ ಕೊಳಚೆ ಪ್ರದೇಶದಲ್ಲಿ ಇರುತ್ತಲ್ಲ, ಗಟರ ನೀರು ಆದಂಗೆ ಆಗಿಬಿಟ್ಟಿದೆ. ನನ್ನ ಧ್ವನಿ ಸರಿ ಆಗಲು ಇನ್ನೊಂದು 2 ದಿನ ಆಗಬಹುದು ಅಂತ ನನ್ನ ಅನಿಸಿಕೆ ಪ್ರಕಾರವನ್ನು ತಾವು ಇದನ್ನು ಮುಚ್ಚಿಬಿಟ್ರು. ಈಗ ಒಂದು 10 ನಿಮಿಷ ಬಿಟ್ಟು ಅದನ್ನು ತೆಗಿತಾರೆ. ನೀವೇನು ಹೇಳ್ಬೇಕಂತ ಮಾಡ್ತಿದ್ದೀರಿ ನೀವು? ನಮ್ಮ ಮನೆಯವರು ಹೇಳ್ರಿ ಒಂದೆರಡು ಮಾತುಗಳು. ಏನ್ ನಮ್ಮ ಹೆಣ್ಮಕ್ಳು ಹೇಳ್ತಾರ ಅದೆಲ್ಲ ಕರೆ ಇದೆ. ಅವ್ರು ಹೇಳಿದ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ. ಅದರ ಮುಂದೆ ಹೇಳಲಿಕ್ಕೆ ನಾನು ಸಾಧ್ಯವಿಲ್ಲ. ಇದ್ರ ಮುಂದೆ ಏನು ಕೈ ಹಿಂಗೆ ಮ್ಯಾಗ್ ಮಾಡ್ಕೊಂಡು ಇನ್ನು ಏನು ಹೇಳ್ಬೇಕಂತ ವಿಚಾರ ಮಾಡಿದ್ರಿ. ಆದರೆ ಈಗ ಏನಂದ್ರೆ ಮೌಸಮ್ ಚೇಂಜ್ ಆಗಿದೆ ಅಲ್ಲ,
ಅಂದರೆ ವಾತಾವರಣ ಚೇಂಜ್ ಆಗಿದೆ ಅಲ್ಲ. ವಾತಾವರಣ ಚೇಂಜ್ ಆದಮೇಲೆ ನೆಗಡಿ, ಕೆಮ್ಮು, ಜ್ವರ ಮತ್ತು ಶೀತ ಮತ್ತು ಮೈಕೈ ನೋವು ಇವೆಲ್ಲ ಮಾಮೂಲಿ ಅಂತಂದು ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ನನಗೂ ನನ್ನ ಮಗಳಿಗೂ ನನ್ನ ಮಗನಿಗೆ ಮೂರಿಗೂ ಒಟ್ಟಿಗೆ ಬಂದಿದೆ ಅಂತಂದು ನಾನು ಇನ್ನೇ ಹೇಳಿದೆ. ಇವ್ರಿಗೆ ನಂದೆ ರೀ ನೋಡ್ರಿ ನಮ್ಮ 3 ಮಂದಿಗೆ ಒಟ್ಟಿಗೆ ನೆಗಡೆ, ಜ್ವರ, ಕೆಮ್ಮು ಬಂದಿದೆ ಅಂತ. ಹೌದು, ನಿಮ್ಮ 3 ಮಂದಿಗೆ ಹೊಟ್ಟೆ ಜ್ವರ ಬರಬೇಕಾದ್ರೆ ನಿಮ್ಮ 3 ಮಂದಿದು ID ಎಲ್ಲ ಒಂದೇ ಇದೆ ಅಂತಂದು ಅದಕ್ಕೆ ಹೇಳಿದ್ರು ಇವರು. ಅಂದರೆ ಇಮೇಲ್ ID, Gmail ID ಎಲ್ಲ ಒಂದೇ ಇದೆ, ಅದಕ್ಕೆ ನಿಮ್ಮ ನೆಗಡೆ, ಜ್ವರ ನಿಮ್ಮ 3 ಮಂದಿಗೂ ಒಂದೇ ಆಗಿದೆ ಅಂತಂದು ಇವರು ನನಗೆ ಹಂಗೆ ಸುಮ್ಮನೆ ಚೇಷ್ಟೆ ಮಾಡಿದ್ರು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಚೇಷ್ಟೆ ಮಾಡ್ತಾ ಮಾಡ್ತಾ ಈಗ ನೋಡಿ ದೋಸೆ ಆಯ್ತೋ ಇಲ್ಲ ಅಂತ ನೋಡ್ತಾ ಇದ್ದೀನಿ. ದೋಸೆ ಹೇಗೆ ಆಗುತ್ತಂದ್ರೆ ಇದನ್ನ ತೆಗೆದು ನೋಡಬೇಕು. ಯಾಕಂದರೆ ದೋಸೆ ಆಗಿದೆ ಇಲ್ಲಂದ್ರೆ ನಾನು ಕಲ್ಕೊಳ್ಳಲ್ಲಪ್ಪ. ಕಲ್ಕೊಂಡ್ರೆ ಏನಾಗುತ್ತಂದ್ರೆ ನಮ್ಮ ಮನೆಯವ್ರು ಮತ್ತೆ ನೀನೇ ಮಾಡೋದು ಯಪ್ಪ ಮೊದಲೇ ಹೇಳ್ಬಿಡೋದು ನನಗೆ ಬರೋದಿಲ್ಲ ಅಂತ ಹೇಳೋದು. ವಾವ್, ಆಗಿದೆ ದೋಸೆ ನೋಡಿ. ಈ ಥರ ದೋಸೆಯನ್ನು ತಿನ್ನೋದಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ನಿಸ್ತಾ ಇದೆ. ನೀರು ಬಂದರೆ ನೀರು ಬರ್ತಾ ಇದೆ ಅಂತ ಹೇಳಬೇಡಿ, ಏಕೆಂದರೆ ಸಿರ್ಫ್ ನೀರೇ ಬರುತ್ತೆ, ನಿಮ್ಗೆ ತಿನ್ನೋದಕ್ಕೆ ಆಗೋದಿಲ್ಲ. ಬೇಕಂದರೆ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು, ಆದರೆ ಆರ್ಡ್ರ್ ಮಾಡಿದರೆ ಸರಿಯಾಗಿರೋದಿಲ್ಲ. ಮನೆಯಲ್ಲೇ ನೀವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತದೆ. ದೋಸೆ ಮಾಡಲಿಕ್ಕೆ ಬೆಳಗ್ಗೆಯನ್ನು ಇವರು ಅಕ್ಕಿಯನ್ನು ಇಟ್ಟು ಆಮೇಲೆ ಉದ್ದಿನಬೇಳೆಯನ್ನು ಅದರಲ್ಲಿ ಹಾಕಿ ಆಮೇಲೆ 1-2 ಗಂಟೆಗೆ ಅದನ್ನು ಒಂದು 5-6 ತಾಸು ಬಿಟ್ಟು ಅದನ್ನು ಗ್ರೈಂಡರ್ನಲ್ಲಿ ಹಾಕಿ ಇಟ್ಟಿದ್ರು. ಅದಕ್ಕೆ ಈಗ ನಾನು ಹೇಳಿದ್ದು ಸ್ವಲ್ಪ ಹೊಟ್ಟೆ ಹಸುವಾಗಿದೆ ಅಂತಂದು ಹೇಳಿದೆ. ನನ್ನ ಬಿಸಿ ಬಿಸಿ ಆಗಿ ನನ್ನ ಮನೆಯವರು ನನಗೋಸ್ಕರ, ನಮ್ಮ ಮುದ್ದಿನ ಮನೆಯವರು ಮುದ್ದಿನ ಹೆಂಡತಿಗೋಸ್ಕರನೇ ದೋಸೆಯನ್ನು ರೆಡಿ ಮಾಡಿದ್ದಾರೆ. ನಾವು ಜಗಳ ಮಾಡ್ತೀವಿ, ಎಷ್ಟು ಜಗಳ ಮಾಡ್ತೀವಿ ಅಂದರೆ ತುಂಬ ಸಿಕ್ಕಷ್ಟು ಜಗಳ ಮಾಡ್ತೀವಿ. ಏಕೆಂದರೆ ಜಗಳ ಮಾಡಲಿಲ್ಲ ಅಂದರೆ ಹೊಟ್ಟೆನೇ ಹಸುವಾಗೋದಿಲ್ಲ ಎಂದು ನಾನು ಅನಿಸಿಕೆಯನ್ನು ಮಾಡಿದ್ದೇನೆ. ಈ ಅನಿಸಿಕೆ ಪ್ರಕಾರ ಈ ದೋಸೆಯನ್ನು ನೋಡಿ ನನಗೆ ತಿನ್ನಲಿಕ್ಕೆ ಇಷ್ಟ ಆಗ್ತಿದೆ. ಇಷ್ಟೇ ಸಾಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಜಾಸ್ತಿ ಓವರ್ ಆದರೆ ನೀವು ನೋಡಲ್ಲ ಅಂತ ಅನಿಸುತ್ತಿದೆ. ಬಾಯ್, ಥ್ಯಾಂಕ್ ಯು, ಲವ್ ಯು. ದೋಸೆ ರೆಡಿ ಟು ಕುಕ್ಡ್ ನೋಡ್ರಿ. ಇದು ಉತ್ತಪ್ಪಂ ನೋಡ್ರಿ ಹೆಂಗಾಗಿದೆ. ಓಕೆ, ಡನ್.